ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಿಮ್ಮೊಂದಿಗೆ ಹಂಚಿಕೊಳ್ಳಲಾದ ವಿಡಿಯೋಗಳಲ್ಲಿ ಮೌಲ್ಯಮಾಪನ ಚೌಕಟ್ಟು ಪರಿಚಯಿಸುವುದರ ಜೊತೆಗೆ ಅಭ್ಯಾಸ ಪುಸ್ತಕದ ರಚನೆ ಮತ್ತು ಅದರ ಪ್ರಯೋಜನಗಳನ್ನು ವಿವರಿಸಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಅಭ್ಯಾಸ ಪುಸ್ತಕದ ನೈಸರ್ಗಿಕ ವಿದ್ಯಮಾನಗಳು ಥೀಮ್ನಲ್ಲಿ ನೀಡಲಾಗಿರುವ ಕೆಲವು ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು, ಉತ್ತರಿಸುವಾಗ ಗಮನಹರಿಸಬೇಕಾದ ಅಂಶಗಳು ಯಾವುವು ಮತ್ತು ಈ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನು ವೃದ್ಧಿಸಬೇಕು ಎಂಬುದನ್ನು ಚರ್ಚಿಸೋಣ. ಈ ಥೀಮ್ 8ನೇ ತರಗತಿಯಲ್ಲಿರುವ ನೈಸರ್ಗಿಕ ವಿದ್ಯಮಾನಗಳು ಎನ್ನುವ ಅಧ್ಯಾಯವನ್ನು ಒಳಗೊಂಡಿದೆ. ಈ ಥೀಮ್ಗೆ ಪರಿಗಣಿಸಲಾಗುವ 7ನೇ ತರಗತಿಯ ಕಲಿಕಾ ಫಲಗಳು ಹೀಗಿವೆ. ಅದೇ ರೀತಿ 8ನೇ ತರಗತಿಯ ಕಲಿಕಾ ಫಲಗಳನ್ನು ಸಹ ಇಲ್ಲಿ ನೋಡಬಹುದು. ಈಗ ಅಭ್ಯಾಸ ಪುಸ್ತಕದ ನೈಸರ್ಗಿಕ ವಿದ್ಯಮಾನಗಳು ಥೀಮ್ನಲ್ಲಿ ಕೇಳಲಾದ 6ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಸಮತಲ ದರ್ಪಣದ ಮೇಲೆ ಬೆಳಕಿನ ಕಿರಣವು ಹಾದು ಹೋದಾಗ ಉಂಟಾಗುವ ಬೆಳಕಿನ ಕಿರಣದ ಪತನ ಕೋನವು 45 ಡಿಗ್ರಿ ಆಗಿದ್ದರೆ ಅದೇ ಬೆಳಕಿನ ಕಿರಣದ ಪ್ರತಿಫಲನ ಕೋನ ಎಷ್ಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಪ್ರಶ್ನೆಯಲ್ಲಿ ಅವರು ಪ್ರತಿಫಲನದ ನಿಯಮಗಳ ಬಗ್ಗೆ ಕೇಳಿದ್ದಾರೆ. ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ನಾವು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ಒಂದು ಪ್ರಶ್ನೆಯನ್ನು ಉತ್ತರಿಸುವ ಮೊದಲು ಆ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗುತ್ತೆ. ಪ್ರತಿಫಲನದ ನಿಯಮಗಳ ಬಗ್ಗೆ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಪರಿಕಲ್ಪನೆಯ ಅನ್ವಯವನ್ನು ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಹಾಗಾಗಿ ಈ ಪ್ರಶ್ನೆಯು ಬೆಳಕು, ಪ್ರತಿಫಲನ ಮತ್ತು ಪ್ರತಿಫಲನದ ನಿಯಮಗಳ ಪರಿಕಲ್ಪನೆಯನ್ನು ಒಳಗೊಂಡಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳು ಗ್ರಹಿಕೆಯ ಮೂಲಕ ಪ್ರಶ್ನೆಯಲ್ಲಿ ನೀಡಲಾದ ದತ್ತಾಂಶವನ್ನು ಗುರುತಿಸಬೇಕು. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಪ್ರಶ್ನೆಯಲ್ಲಿನ ಮಾಹಿತಿಯನ್ನು ತೀರ್ಮಾನಿಸುವ ಕೌಶಲ್ಯವನ್ನು ವಿದ್ಯಾರ್ಥಿಗಳಲ್ಲಿ ಪರೀಕ್ಷಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಯಾವುದೇ ಗೊಂದಲಗಳಿಲ್ಲದೆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ನಾವು ವಿದ್ಯಾರ್ಥಿಗಳು ಪಾಲಿಸಬಹುದಾದ ಕೆಲವು ಹಂತಗಳನ್ನು ನೋಡೋಣ. ಮೊದಲಿಗೆ ವಿದ್ಯಾರ್ಥಿಗಳು ಪ್ರಶ್ನೆಯಲ್ಲಿ ಗ್ರಹಿಕೆಯ ಮೂಲಕ ನೀಡಲಾದ ದತ್ತಾಂಶವನ್ನು ಗುರುತಿಸಬೇಕು. ನಂತರ ಪ್ರಶ್ನೆಯ ಉದ್ದೇಶವನ್ನು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಪ್ರಶ್ನೆಯಲ್ಲಿ ನೀಡಲಾದ ದತ್ತಾಂಶಕ್ಕೆ ಪ್ರತಿಫಲನದ ನಿಯಮಗಳನ್ನು ಅನ್ವಯಿಸಬೇಕು. ಈಗ ಅವರು ನೀಡಲಾದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅದಕ್ಕೆ ವೃತ್ತ ಹಾಕಿ ಗುರುತಿಸುತ್ತಾರೆ. ಈಗ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಫಲನದ ನಿಯಮಗಳ ಬಗ್ಗೆ ವಿವರಿಸಿ. ನೀಡಿರುವ ಪರಿಕಲ್ಪನೆಯೊಂದಿಗೆ ಹೊಂದಿಕೆಯಾಗುವ ಸಾಕಷ್ಟು ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿಸಿ. ಪ್ರತಿಫಲನದ ನಿಯಮಗಳ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸಲು ಮತ್ತು ಪರಿಕಲ್ಪನೆಯ ತಿಳುವಳಿಕೆಯನ್ನು ಗಾಢವಾಗಿಸಲು ಇದೇ ರೀತಿಯ ಪ್ರಶ್ನೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಈಗ ಇದೇ ಥೀಮ್ನ 25ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಒಂದು ವಸ್ತುವಿನ 3 ಪ್ರತಿಫಲನಗಳನ್ನು ಪಡೆಯಬೇಕಾದರೆ ನೀವು 2 ದರ್ಪಣಗಳನ್ನು ಯಾವ ಕೋನದಲ್ಲಿ ಇರಿಸಬೇಕು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1, 90 ಡಿಗ್ರಿ. ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ಈಗ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಪ್ರತಿಬಿಂಬ ರಚನೆ ಮತ್ತು ಪ್ರತಿಫಲನದ ನಿಯಮಗಳ ಅನ್ವಯವನ್ನು ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಆದ್ದರಿಂದ ಈ ಪ್ರಶ್ನೆಯಲ್ಲಿ ಪ್ರತಿಫಲನದ ನಿಯಮಗಳು ಮತ್ತು ಪ್ರತಿಬಿಂಬಗಳ ರಚನೆಯನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ವಿದ್ಯಾರ್ಥಿಗಳ ತಿಳುವಳಿಕೆ ಮತ್ತು ಪರಸ್ಪರ ಸಂಬಂಧವನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ಅನುಸರಿಸಬೇಕಾದ ಹಂತಗಳನ್ನು ನೋಡೋಣ. ಇಲ್ಲಿ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ. ನಂತರ ಪ್ರಶ್ನೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಿ. ಈಗ ವಿದ್ಯಾರ್ಥಿಯು ಕೆಲವು ಕೋನಗಳಲ್ಲಿ ಮಾತ್ರ ಬಹುಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರಿಯಾದ ಉತ್ತರವನ್ನು ಕಂಡುಹಿಡಿಯಲು ಪ್ರತಿಫಲನ ಮತ್ತು ಪ್ರತಿಬಿಂಬ ರಚನೆಯ ನಡುವೆ ಪರಸ್ಪರ ಸಂಪರ್ಕ ಕಲ್ಪಿಸಬೇಕು. ಈಗ ನೀಡಲಾದ ಆಯ್ಕೆಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ವೃತ್ತದಿಂದ ಗುರುತಿಸಬೇಕು. ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ದರ್ಪಣದ ವಿವಿಧ ಕೋನಗಳು ಮತ್ತು ಅದರಿಂದ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆಯ ಕುರಿತು ಸಾಕಷ್ಟು ಉದಾಹರಣೆಗಳನ್ನು ವಿವರಿಸಿ. ಬಹು ಪ್ರತಿಫಲನಗಳಿಗೆ ಸಂಬಂಧಿಸಿದಂತೆ ತಮ್ಮ ದೈನಂದಿನ ಜೀವನದಲ್ಲಿ ಕಾಣಸಿಗುವ ಇತರ ಉದಾಹರಣೆಗಳನ್ನು ಹುಡುಕಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಬಹುದರ್ಪಣಗಳೊಂದಿಗೆ ಚಟುವಟಿಕೆಗಳನ್ನು ಮಾಡುವ ಮೂಲಕ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆಯನ್ನು ಕಂಡುಹಿಡಿಯಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಇದೇ ಥೀಮ್ನ 19ನೇ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಭಾರೀ ಮಳೆಯ ನಂತರ ಆಶೀಶ್ ತನ್ನ ಶಾಲೆಯ ಕಾರಿಡಾರ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದನು. ಆಗ ಅವನು ಕಾರಿಡಾರ್ನ ಮೇಲ್ಛಾವಣಿಯ ಮೇಲೆ ಕಾಮನಬಿಲ್ಲಿನ ಬಣ್ಣಗಳು ಕೆಳಗಿನ ಕೆಸರುಗುಂಡಿಯಿಂದ ಪ್ರತಿಫಲಿಸುತ್ತಿರುವುದನ್ನು ಗಮನಿಸಿದನು. ಇದು ಹೇಗೆ ಸಾಧ್ಯ? ಸೂಕ್ತವಾದ ಆಯ್ಕೆಯನ್ನು ಆರಿಸಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2. ಈಗ ಈ ಪ್ರಶ್ನೆಯನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ಈಗ ಈ ಪ್ರಶ್ನೆ ಏನನ್ನು ಪರೀಕ್ಷಿಸುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ.
ನೀರಿನಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನದ ಅನ್ವಯವನ್ನು ಪರೀಕ್ಷಿಸುವುದು ಈ ಪ್ರಶ್ನೆಯ ಉದ್ದೇಶವಾಗಿದೆ. ಆದ್ದರಿಂದ ಈ ಪ್ರಶ್ನೆಯಲ್ಲಿ ಪ್ರತಿಫಲನ, ವಕ್ರೀಭವನ ಮತ್ತು ಚದುರುವಿಕೆಯನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಕೇಳುವ ಮೂಲಕ ಪ್ರಶ್ನೆಯನ್ನು ವಿಶ್ಲೇಷಿಸುವುದು ಮತ್ತು ನೀರಿನಲ್ಲಿ ವಕ್ರೀಭವನದ ಜೊತೆಗೆ ಪ್ರತಿಫಲನದ ಪರಿಕಲ್ಪನೆಯ ಅನ್ವಯವನ್ನು ಪರೀಕ್ಷಿಸಲಾಗುತ್ತಿದೆ. ಈ ಪ್ರಶ್ನೆಯನ್ನು ಉತ್ತರಿಸಲು ಅನುಸರಿಸಬೇಕಾದ ಹಂತಗಳನ್ನು ನೋಡೋಣ. ಇಲ್ಲಿ ಮೊದಲು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ, ನಂತರ ಅದರ ಉದ್ದೇಶವನ್ನು ಗ್ರಹಿಸಿ. ಈಗ ವಿದ್ಯಾರ್ಥಿಯು ವಕ್ರೀಭವನದ ಜೊತೆಗೆ ಪ್ರತಿಫಲನವು ಸೇರಿದಾಗ ನೀರಿನಲ್ಲಿ ಬೆಳಕು ಚದುರಿಕೊಳ್ಳುತ್ತದೆ ಎನ್ನುವ ಪರಿಕಲ್ಪನೆಯನ್ನು ಅನ್ವಯಿಸಬೇಕು. ನೀರಿನಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನದೊಂದಿಗೆ ಕಾಮನಬಿಲ್ಲು ಉಂಟಾಗುವ ಪರಿಕಲ್ಪನೆಯನ್ನು ಪರಸ್ಪರ ಸಂಬಂಧಿಸಬೇಕು. ಹಾಗೂ ನೀರಿನಲ್ಲಿ ವಕ್ರೀಭವನದ ನಂತರ ಬೆಳಕಿನ ಪ್ರತಿಫಲನವು ಕಾಮನಬಿಲ್ಲಿನಂತೆಯೇ ಬೆಳಕನ್ನು ಚದುರಿಸುತ್ತದೆ. ಈಗ ನೀಡಲಾದ ಆಯ್ಕೆಗಳಿಂದ ಉತ್ತರವನ್ನು ಆಯ್ಕೆ ಮಾಡಿ ವೃತ್ತದಿಂದ ಗುರುತಿಸಬೇಕು. ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಲು ವಿದ್ಯಾರ್ಥಿಗಳನ್ನು ಹೇಗೆ ಸಿದ್ಧಗೊಳಿಸಬಹುದು ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಪ್ರತಿಫಲನ ಮತ್ತು ವಕ್ರೀಭವನವನ್ನು ಪರಿಚಯಿಸಿ. ನೀರಿನಲ್ಲಿ ಪ್ರತಿಫಲನ ಮತ್ತು ವಕ್ರೀಭವನದ ಕುರಿತು ಮತ್ತು ಕಾಮನಬಿಲ್ಲು ಉಂಟಾಗುವ ಪರಿಕಲ್ಪನೆಯನ್ನು ವಿವರಿಸಿ. ಬೆಳಕಿನ ಚದುರುವಿಕೆ ಮತ್ತು ಚದುರುವಿಕೆಯು ಹೇಗೆ ಸಂಭವಿಸುತ್ತದೆ ಎನ್ನುವುದರ ಕುರಿತು ನಿತ್ಯ ಜೀವನದಲ್ಲಿ ಕಾಣಸಿಗುವ ಸನ್ನಿವೇಶಗಳ ಸಾಕಷ್ಟು ಉದಾಹರಣೆಗಳನ್ನು ಒದಗಿಸಿ. ವಿವಿಧ ಸನ್ನಿವೇಶಗಳಲ್ಲಿ ಬೆಳಕಿನ ಚದುರುವಿಕೆಯನ್ನು ವಿವರಿಸಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ನೈಸರ್ಗಿಕ ವಿದ್ಯಮಾನಗಳು ವಿಷಯಕ್ಕೆ ಸಂಬಂಧಿಸಿದಂತೆ ಈ ರೀತಿಯ ಹಲವಾರು ಪ್ರಶ್ನೆಗಳನ್ನು ಅಭ್ಯಾಸ ಪುಸ್ತಕದಲ್ಲಿ ನೀಡಲಾಗಿದೆ. ಈ ಪ್ರಶ್ನೆಗಳ ಕುರಿತು ಯಾವುದೇ ಸಂದೇಹಗಳಿದ್ದಲ್ಲಿ ಟೀಚೋಪಿಯಾ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲಾಗಿರುವ ಸೊಲ್ಯೂಷನ್ ಡಾಕ್ಯುಮೆಂಟ್ ಅನ್ನು ಉಪಯೋಗಿಸಬಹುದು. ಹಾಗೆಯೇ ಈ ರೀತಿಯ ಹಾಟ್ಸ್ ಪ್ರಶ್ನೆಗಳನ್ನು ಉತ್ತರಿಸಲು ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸುವುದಕ್ಕೆ ಸಹಾಯವಾಗುವ ಹಲವಾರು ಚಟುವಟಿಕೆಗಳನ್ನು ಒಳಗೊಂಡಿರುವ ಅಭ್ಯಾಸ ಹಾಳೆಗಳು, ಪಾಠ ಯೋಜನೆಗಳು, PBL ಮಾಡ್ಯೂಲ್ಗಳು ಮತ್ತು ವಿಡಿಯೋಗಳನ್ನು ಸಹ ಟೀಚೋಪಿಯಾ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೀಚೋಪಿಯಾ ಆ್ಯಪ್ನ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಧನ್ಯವಾದಗಳು.